PNS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲ ಬಾತ್ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು. ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಮತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಆಲೂಗಡ್ಡೆ ಬೇಕಾಗುತ್ತೆ. ಮತ್ತು ಮೊಳಕೆ ಕಾಳು ಬೇಕಾಗುತ್ತೆ, ಹುರುಳಿ ಮೊಳಕೆದು, ಮತ್ತು ಚಕ್ಕೆ, ಲವಂಗ, ಹಾಗೆಯೇ ಕಾಳುಮೆಣಸು, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಮತ್ತು ಎಣ್ಣೆ, ಹಾಗೆ ಸಾಸಿವೆ, ಪಲಾವ್ ಮಸಾಲ, ಮತ್ತು ಮಿಕ್ಸಿ ಜಾರ್ಗೆ ಒಂದು ಮಸಾಲೆ ರುಬ್ಕೋಬೇಕು. ಚಕ್ಕೆ, ಲವಂಗ, ಕಾಳುಮೆಣಸು ಸೇರಿಸ್ಕೊಂಡು ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು, ಮತ್ತು ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ ಪೀಸಸ್ಸು ಆಗಲೇ ತೋರಿಸಿದ್ನಲ್ಲ, ತುಂಬ ಟೇಸ್ಟಿ ಆ್ಯಂಡ್ ಈಸಿ ಮತ್ತು 10 ನಿಮಿಷದಲ್ಲಿ ಮಾಡ್ಕೋಬೋದು. ಹಾಗೆ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಂಡ ನಂತರ ಒಂದು 4 ನಾನು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಅದರಲ್ಲಿ 3 ಬಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಇನ್ನೊಂದು ಟೊಮೊಟೊ ಬಂದುಬಿಟ್ಟು ನಾನು ಒಗ್ಗರಣೆಯಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಾಗ ಸಾಸಿವೆನೂ ಪಲಾವ್ ಮಸಾಲ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಹಾಗೆಯೇ ಸ್ವಲ್ಪ ಈಗ ಟೊಮೊಟೊ ಹಾಕ್ಕೊಳ್ಳಿ. ಇನ್ನೊಂದು ಟೊಮೊಟೊ ಇತ್ತಲ್ಲ, ಆ ಟೊಮೊಟೊ ಹಾಕ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ನಂತರ ಹುರುಳಿ ಕಾಳು, ನೋಡಿ ಹುರುಳಿ ಮೊಳಕೆ ಕಾಳು ಹಾಕೋದ್ರಿಂದನೇ ತುಂಬಾ ಹೆಲ್ತಿಗೆ ಒಳ್ಳೆಯದು. ನೋಡಿ, ಸ್ವಲ್ಪ 1-2 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಬಿಟ್ಟು 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಬ್ಬಿದಂಥ ಮಸಾಲೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಗರಂ ಮಸಾಲೆ, ಹಾಗೆಯೇ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಧನಿಯಾ ಪೌಡ್ರ್ ಹಾಕ್ಕೊಬಿಟ್ಟು ಅದೆಲ್ಲ ಮಿಕ್ಸ್ ಆಗೋವರೆಗೂ ಈ ರೀತಿ ಒಂದು ಮಿಕ್ಸ್ ಕೊಟ್ಕೊಂಡ ನಂತರ ಉಪ್ಪು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ರೀತಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ. ಹಾಗೆ ಒಂದು ಚಿಟಿಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಬಿಟ್ಟು ನಾವು ಮಿಕ್ಸಿಯ ಜಾರಲ್ಲಿ ಮಸಾಲೆ ಹಾಕಿದ್ವಲ್ಲ, ಅದೇ ನೀರು ಸ್ವಲ್ಪ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ನಾನು ಬಂದುಬಿಟ್ಟು 1.5 ಬಟ್ಲು ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಬಟ್ಲಿಂದ ಅದಕ್ಕೆ 3 ಅಂದರೆ 1 to ಡಬಲ್. ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಲ್ವ, ಕುಕ್ಕರಲ್ಲಿ ಮಾಡೋದು ನೋಡಿ, 1.5ಗೆ 3 ಅಂದರೆ ಡಬಲ್ ಹಾಕ್ಕೋಬೇಕು. ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಹಾಕ್ಕೊಂಡು ಒಂದು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಮೇಲೆ ಉದುರಿಸ್ಬೇಕು. ನೋಡಿ, ನಾನು ಈ ಬಟ್ಲಿಂದಾನೇ 1.5 ತೊಗೊಂಡಿರೋದು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ರೆಡಿ ಮಾಡಿಕೊಂಡು. ಈಗ ಚೆನ್ನಾಗಿ ಕುದ್ಮೇಲೆ ನೀರು, ಇವಾಗ ಇದು ನೋಡಿ ಅಕ್ಕಿ ಹಾಕ್ಕೊಬಿಟ್ಟು ಒಂದು ಫುಲ್ಲು ಮಿಕ್ಸ್ ಕೊಟ್ಕೋಬೇಕು. ಮಿಕ್ಸ್ ಕೊಟ್ಕೊಂಡ ನಂತರ ನೋಡಿ, ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಟು ಒಂದು 70% ಬೇಯೋವರೆಗೂ ಇಟ್ಕೊಳ್ಳಿ. ಆಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಬಿಡಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ರೆ ತಳ ಹಿಡಿಯೋದಿಲ್ಲ, ಹಾಗೆಯೇ ರೈಸ್ ಯಾವುದೇ ರೀತಿ ಸೀದೋಗೋದಿಲ್ಲ. ಮತ್ತು ಈ ರೀತಿ ಒಂದು 90% ಬೇಯೋವರೆಗೂ ಕ್ಯಾಪ್ ಕ್ಲೋಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಮೇಲೆ ಇದ್ಬಿಡುತ್ತೆ, ಅಕ್ಕಿ ಒಳಗಡೆ ಹಾಗೆ ಇರುತ್ತೆ. ಹಾಗಿರೋದ್ರಿಂದ ಒಂದು 90% ಬೆಂದ ಮೇಲೆ ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ. ಇದು ಹಾಕ್ಕೊಬಿಟ್ಟು ಕ್ಯಾಪು ಒಂದು 10 ನಿಮಿಷ ಬಿಟ್ಬಿಟ್ಟು ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಉದ್ರಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡಿದ್ರು. ನಾನು ಬುಲೆಟ್ ರೈಸ್ ತೊಗೊಂಡಿರೋದು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಇಲ್ಲ ಟ್ರೈ ಮಾಡಿ ಆಲ್ರೆಡಿ ನೋಡಿದರೆ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.